ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕೆಸರಚಾಟ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜೋರಾಗ್ತಾ ಇದೆ ಅಕ್ಕಿಯ ರಾಜಕೀಯ. ಕೇಂದ್ರ ಸರ್ಕಾರದ ವಿರುದ್ಧ ಇಂದು ಸಿಎಂ ಡಿಸಿಎಂ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ನೋಡಿ ನಮ್ಗೆ ಅನ್ಯಾಯ ಮಾಡಿಬಿಡ್ತು ಅಂತ ಅವರ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಕೈ ಸರ್ಕಾರದ ವಿರುದ್ಧ ಬಿಜೆಪಿಯಿಂದಲೂ ಕೂಡ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ. ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ 10 ಕಡೆಗಳಲ್ಲಿ ಬಿಜೆಪಿ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಅಕ್ಕಿ ಹೋರಾಟಕ್ಕೆ ಬಿಜೆಪಿಯಿಂದ ತಿರುಗೇಟನ್ನ ನೋಡ್ಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಅವ್ರು ಕೊಟ್ಟಿದ್ದಂತ ಒಂದು ಘೋಷಣೆ, ಅವ್ರು ಕೊಟ್ಟಿದ್ದಂತ ಒಂದು ಗ್ಯಾರಂಟಿಯನ್ನ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಹಂಗಾದ್ರೆ ಹೇಳ್ಬೇಕಾಗಿತ್ತು, ಕೇಂದ್ರ ಸರ್ಕಾರ ಕೊಡೋಗಿದ್ದಿದ್ರೆ ಮಾತ್ರನೇ ನಾವು 10 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಮುಂಚೆನೆ ಹೇಳಬೇಕಾಗಿತ್ತು. ಇವಾಗ ಯಾಕೆ ಮೋಸ ಮಾಡ್ತಾ ಇದ್ದಾರೆ, ರಾಜ್ಯದ ಜನರನ್ನ ಯಾಕೆ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯವರು ಆರೋಪವನ್ನೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಸರು ತಿಕ್ಕಾಟ ನಡೀತಾ ಇದೆ. ಅವರು ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ದಿನ ಇವತ್ತು ಪ್ರತಿಭಟನೆ ನಡೀತಾ ಇರುವಂಥದ್ದು. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಮುಖ ನಾಯಕರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಲ್ರೆಡಿ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಅಂದ್ರೆ FCI ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ನಾವು ಓಪನ್ ಬಿಡ್ಡಿಗೆ ಬಿಡ್ತಾ ಇದ್ದೀವಿ ಇರುವಂತ ಅಕ್ಕಿಯನ್ನ, ಯಾರು ಬೇಕಾದ್ರೂ ಬಂದು ಬಿಡ್ಡನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಆದ್ರೆ ರಾಜ್ಯದವರು, ಅಂದ್ರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು, ನಾವು ಪತ್ರವನ್ನ ಬರೆದಿದ್ವಿ, ಆ ಟೈಮ್ನಲ್ಲಿ ಒಪ್ಪಿಗೆಯನ್ನ ಕೊಟ್ಟಿದ್ರು, ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಇದು ರಾಜ್ಯವನ್ನ ಮಲ್ತಾಯಿ ಧೋರಣೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಇವರು. ನಮಗೆ ಕೊಡಬೇಕಾಗಿದ್ದಂಥದ್ದು ನ್ಯಾಯ ಅವರು ಅಕ್ಕಿಯನ್ನ, ಆದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೇನ್ ಪುಕ್ಸಟ್ಟೆ ಕೇಳ್ತಾ ಇಲ್ಲ ಅವರನ್ನ. ಅಕ್ಕಿಯನ್ನ 34 ರೂಪಾಯಿ ಕೊಡ್ತೀವಿ ಅವರಿಗೆ, ಆದ್ರೆ ಅವರು ಕೊಡ್ತಾ ಇಲ್ಲ, ನಮಗೆ ಮೋಸವನ್ನ ಮಾಡ್ತಾ ಇದ್ದಾರೆ, ನಮ್ಗೆ ಹೆಸರು ಬಂದ್ಬಿಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕೆಸರುಚಾಟ ನಡೀತಾ ಇರುವಂತದ್ದು, ಅದಕ್ಕೊಂದು ವೇದಿಕೆ ಅಂತ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ. ಆ ವೇದಿಕೆಗೆ ಸಿದ್ಧತೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ, ಯಾವ್ಯಾವ ರೀತಿಯಾಗಿ ಪ್ರತಿಭಟನೆ ನಡೆಯಲಿದೆ, ರೂಪುರೇಷೆ ಯಾವ ರೀತಿಯಾಗಿದೆ? ಇವತ್ತು ಬೇರೆ ಮಳೆ ಬೇರೆ ಬರ್ತಾ ಇದೆ. ಪೃಥ್ವಿರಾಜ್, ಅಕ್ಕಿ ರಾಜಕೀಯಕ್ಕೆ ಶುರುವಾದಂತಹ ಆರೋಪ ಪ್ರತ್ಯಾರೋಪ ಇವತ್ತು ಪ್ರತಿಭಟನೆಯ ಸ್ವರೂಪವನ್ನ ಪಡ್ಕೊಂಡಿದೆ. ಒಂದ್ ಕಡೆ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಖುದ್ದು ಸಿಎಂ ಹಾಗೂ ಡಿಸಿಎಂ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ. ಅದಕ್ಕೆ ಕೌಂಟರ್ ಎಂಬಂತೆ ಇವತ್ತು ಬಿಜೆಪಿ ಕೂಡ ಫ್ರೀಡಂ ಪಾರ್ಕ್ ಪಕ್ಕದಲ್ಲೇ ಇರುವಂತಹ ಮೌರ್ಯ ಸರ್ಕಲ್ ನಲ್ಲಿ ಬಿಜೆಪಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ. ಸೊ ಎಲ್ಲೋ ಪ್ರತಿಭಟನೆಗೆ ಇವತ್ತು ಮಳೆಯ ಕಾಟ ಖಂಡಿತವಾಗ್ಲೂ ಕಾಡುತ್ತೆ. ಯಾಕೆಂದ್ರೆ ಇನ್ನ 1 ಗಂಟೆಗಳು ಮಾತ್ರ ಪ್ರತಿಭಟನೆಗೆ ಬಾಕಿ ಇರುವಂತದ್ದು. ಸದ್ಯ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀನಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ವೇದಿಕೆಯನ್ನು ಸಿದ್ಧ ಮಾಡಿತ್ತಲ್ಲ, ಸಂಪೂರ್ಣವಾಗಿ ಮಳೆಯಿಂದಾಗಿ ಎಲ್ಲ ಹಾಕಿದಂತ ಚೇರ್ಗಳಾಗಿರ್ಬೋದು, ಜೊತೆಗೆ ವೇದಿಕೆಯನ್ನ ಕೂಡ ನಾವೀಗ ತೋರಿಸ್ತೀವಿ. ವೇದಿಕೆ ಆಗಿರ್ಬೋದು, ಚೇರ್ ಆಗಿರ್ಬೋದು, ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಮಳೆಯ ನೀರಿನಿಂದ ಆವೃತ ಆಗಿದೆ. ಚೇರ್ಗಳನ್ನ ತಲೆ ಮೇಲೆ ಇಟ್ಕೊಂಡು ಇಲ್ಲಿರುವಂತಹ ಕಾರ್ಯಕರ್ತರುಗಳು, ಈಗ ಆಲ್ರೆಡಿ ಬಂದಿರುವಂತಹ ಕಾರ್ಯಕರ್ತರುಗಳು ಚೇರ್ ಅನ್ನ ತಲೆ ಮೇಲೆ ಇಟ್ಟು ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಮತ್ತೊಂದು ಕಡೆ ವೇದಿಕೆಯನ್ನ ಗಮನಿಸಬಹುದು. ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಬೆಂಗಳೂರಿನ ಶಾಸಕ ಸಚಿವರು ಕುಳಿತುಕೊಳ್ಳಬೇಕಾಗಿದ್ದಂತಹ ಒಂದು ವೇದಿಕೆಯನ್ನ ಸಿದ್ಧಪಡಿಸಿದ್ರಲ್ಲ, ಅದು ಕೂಡ ಅಷ್ಟೇ ಸಂಪೂರ್ಣವಾಗಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವೇದಿಕೆ ಮೇಲೂ ಕೂಡ ನೀರು ಸೋರ್ತಾ ಇದೆ. ಚೇರು, ವೇದಿಕೆ, ಶಾಮಿಯನ್ನ ಹಾಕಿದಂತ ಬ್ಯಾನರ್ ಎಲ್ಲವೂ ಕೂಡ ಈಗ ಮಳೆಯಿಂದ ಸಂಪೂರ್ಣವಾಗಿ ಆವೃತ ಆಗಿದೆ. ಬೆಳಗ್ಗೆಯಿಂದ ಸಣ್ಣ ಪ್ರಮಾಣದಲ್ಲಿ ಮಳೆ ಬರ್ತಾ ಇತ್ತು, ಆದ್ರೆ ಈಗ ಏಕಾಏಕಿ ಒಂದು ವ್ಯಾಪಕವಾದಂತಹ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಗೆ ಇನ್ನೂ ಕೂಡ ಯಾರೊಬ್ರು ಕಾರ್ಯಕರ್ತರುಗಳು ಕೂಡ ಆಗಮಿಸಿಲ್ಲ. ಎಲ್ಲೋ ಬೆರಳೆಣಿಕೆ 2-3 ಜನ ಕಾರ್ಯಕರ್ತರು ಬಂದಿದ್ದಾರೆ. ಇದು ಮಳೆ ಹೀಗೆ ಈಗ ಸುರಿತಾ ಇರುವಂತಹ ಒಂದು ಪ್ರಮಾಣವನ್ನ ನೋಡಿದ್ರೆ, ಮಳೆ ಏನಾದರೂ ಕೂಡ ಹೀಗೆ ಮುಂದುವರೆದ್ರೆ ಇವತ್ತು ನಡಿಬೇಕಾದಂತಹ ಕಾಂಗ್ರೆಸ್ ಹಾಗೂ ಬಿಜೆಪಿಯ
ಪ್ರತಿಭಟನೆಗಳು ನಡೆಯೋದು ಡೌಟ್ ಅನ್ನುವಂತಹ ರೀತಿಯಲ್ಲಿ ಮಳೆ ಈಗ ಸುರಿತಾ ಇರುವಂತದ್ದು. ಸೊ ಈ ಒಂದು ಅಕ್ಕಿ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರತಿಭಟನೆಗೆ ಎರಡೂ ಪಕ್ಷಗಳು ಮುಂದಾಗಿತ್ತಲ್ಲ, ಸೊ ಅದಕ್ಕೆ ಮಳೆ ಅಡ್ಡಿಪಡಿಸಿದೆ. ಮಳೆ ಬಂದಿರುವಂತದ್ದು ಒಳ್ಳೆಯ ಸೂಚನೆಯೇ. ಯಾಕಂದ್ರೆ ರಾಜ್ಯದಲ್ಲಿ ಈಗ ಆಲ್ರೆಡಿ ಮುಂಗಾರು ಮಳೆ ಆಗ್ಬೇಕಾಗಿತ್ತು, ಆಗಿ ಬಿತ್ತನೆಗಳು ಆರಂಭ ಆಗ್ಬೇಕಾಗಿತ್ತು. ಆದ್ರೆ ಅಕ್ಕಿ ವಿಚಾರಕ್ಕೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಮಳೆ ಬಂದಿರೋದು ಕೂಡ ಎಲ್ಲೋ ಒಂದ್ ಕಡೆ ರೈತರಿಗೆ ಈ ರಾಜಕೀಯ ಎಲ್ಲವೂ ಸಾಕಪ್ಪ, ನಮ್ಗೆ ಮಳೆ ಬಂತಲ್ಲ, ನಾವು ದುಡಿದು ತಿನ್ನೋಣ ಅನ್ನುವಂತ ಮನಸ್ಥಿತಿಗೂ ಕೂಡ ಬಂದು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗೂ ಕೂಡ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆರ್ಭಟಿಸ್ತಾ ಇರುವಂತದ್ದನ್ನ ಕೂಡ ಈಗ ಗಮನಿಸ್ತಾ ಇದ್ದೀರಾ ಪೃಥ್ವಿರಾಜ್. ಈ ಸೊ ರಾಜಕೀಯಕ್ಕೆ ಅಕ್ಕಿ ರಾಜಕೀಯಕ್ಕೆ ನೀರಲ್ಲಿ ಹೋಮ ಮಾಡ್ದಂತೆ ಅಂತ ಹೇಳ್ತಾರಲ್ಲ, ಹಂಗಾಗ್ತಾ ಇದೆ.